ಕದ ಮುಂದಕ್ಕೆ ಮಾಡ್ಬೇಕು ನೀವು. ಅದಕ್ಕೆ ಸರಿಯಾಗಿ ಅಗಳಿ ಜಡ್ದವ ನಾನು. ಅವ ಇಷ್ಟಪ್ಪ ಅಂದ್ರೆ ಕಾಲು ಮುರಿದು ಕಾಲು ಹಿಡಿದ್ರು ಒಳಗಡೆ ಬರ್ತಾರೆ ಅಂದ್ರೆ ನಮ್ಮ ಮನೆಯನ್ನು ಆಡ ಹುಡುಗರು ಆಡ ಮನೆ ಕಚ್ಚಿ ಬಿಚ್ಚಿ ಎಷ್ಟೊತ್ತು ಮಾತಾಡುತ್ತಾರೆ. ಏನು ಕಚ್ಚಿ ಬಿಚ್ಚಿ ಇಲ್ಲಿ ಕಡೆಯಪ್ಪ ಮನ್ಯಾಗ ಬರೀ ಹೆಣ್ಮಕ್ಳು ಇದ್ದೀವಿ. ಮುಂದಕ್ಕೋ ಐದಕ್ಕೂ ಒತ್ಕೊಂಡು ಮಕ್ಕಳು ನೋಡಪ್ಪ ಮನ್ಯಾಗ ಬರೀ ಹೆಣ್ಮಕ್ಳು ಅದೀವಿ, ಸ್ನಾನ ಮಾಡಕತ್ತೀವಿ, ಬಟ್ಟೆ ಗಿಟ್ಟಿವಿ ಕಟ್ಟಿ ನಾಮೇಲೆ ಬರ್ತೀವಿ ಅಂತ ಮುಂದಕ್ಕೂ ಸಾಧ್ಯಲ್ಲ, ಹೋಗಕ್ಕೆ ಸಾಧ್ಯಲ್ಲ. ಅವಳು ಮೋರಿ ಮಾಡಿಕೊಂಡು ನಾನು ಇಲ್ಲೇ ಯುದ್ಧಕ್ಕೆ ಹೋದ ಗಂಡ ನಿನ್ನ ನೊಯ್ಯ ಗಂಡಿನ ಬಿಗಿ ಬಂದು ಮಾಡಿ ತೇರು ಗಂಡಿನ ಕಡೆ ತಂದ್ಕೊಳ್ಳಿ. ನಿನ್ನ ನೊಯ್ಯ ಗಂಡಿನ ಬಗೆ ನೋಡಿ ನಿನಗೆ ಬಿಗಿ ಬಂದಿಲ್ಲದ ಮನಸ್ಸನ್ನು ತಿಳಿದು ಆ ಬಂದು ಗುಂಡಿಯ ಮಗ ನಿನ್ನ ಮೇಲೆ ಮನಸ್ಸಿಟ್ಟಾನು. ಅಲ್ಲ ಮಗ ಒಳಗೋಗಿ ಗಡಿಗೆಯಾಗ ಅಡಿಕೊಂಡು ಕುಳ್ಕಂತ ನೀನ್ ಮಾತ್ರ ಯಾರಾದ್ರು ಮನೆಗೆ ಯಾರಿಲ್ಲ, ಬರೀ ಹೆಂಗಸರ ಇದೀವಿ, ಗಂಡಸ್ ಯಾರಿಲ್ಲ ಅಂತಂದೇಳಿ ಒಂದೇ ಎರಡು ಮತ್ತೆ ಮುಂದಕ್ಕೆ ಕಳಿಸ್ಕೊಡ ಅಡಿಕೊಳ್ಳ ಒಳಗೊಂದು ರಕ್ತ ತಡ ಮಾಡಬೇಡ. ಏನಮ್ಮ ಈ ಮನೆಯೊಳಗಿಂದ ಗಂಡಸಿನ ಧ್ವನಿ ಕೇಳಿಸಿದ್ದಲ್ಲಮ್ಮ? ಸಾಕು ಮಾಡಮ್ಮ ನಿನ್ನ ಅಭಿನಯ. ಎಲ್ಲ ಅಭಿನಯಗಳನ್ನು ಬಲ್ಲ ಶಕುನಿ ಮಾವನವರ ಶ್ರೇಷ್ಠ ಶಿಷ್ಯ ಶಂಕದತ್ತ. ನಾನು ಗಂಟಲನ್ನು ಬಿಗಿದು 108 ಮಾತನಾಡುವ ಹೆಣ್ಣಿನ ಲಂಪಟತನ ಬಲ್ಲೆ. ಒಳಗಡೆ ಯಾರೋ ಕೆಮ್ಮುತ್ತಿದ್ದಾರೆ, ನೋಡಿಕೊಂಡು ಬರುತ್ತೇನೆ. ಬೇಡೆಂದು ಬೇಡಿಕೊಂಡರೂ ಬಿಡಲು ಈ ಬಾತೂರ. ಮನೆಗೆ ಯಾರು ಗಂಡಸನಲ್ಲ ಮುಂದಕ್ಕೆ ಹೋಗ್ಬಿಡಂತ ಹೇಳ್ತಿಲ್ಲ. ನೀನೇನು ಸಣ್ಣ ಕಚ್ಚಿ ಮಾತಾಡ್ಕೊಂತ ನಿಂತಿರ್ತೀವಿ. ಎಲ್ಲಿ ಅದ ಮತ್ತೆ ಮನೆಯಲ್ಲಿ ಯಾರು ಇಲ್ಲ ಅಂತ ಹೇಳಿದ್ದಿಲ್ಲಮ್ಮ? ಹೌದಮ್ಮ, ಹಿತ್ತಲ ಬಾಗಿಲಿಂದ ಒಳಗಡೆ ಕಾಲಿಡುವಷ್ಟರಲ್ಲಿ ಕೇಳಿ ಬಂದಿತ್ತು ಈ ಜೋಕ್ಮಾರನ ಸೊಲ್ಲು. ಓಹೋ, ಅದಕ್ಕಾಗಿ ಗಡಿಗೆ ಒಳಗೆ ಅಡಗಿಕೊಂಡು ಕುಳಿತಿದ್ದೇನು? ಏನಂತ ಹೇಳವ್ವ ನನ್ನ ಗಂಡನ ಸುದ್ದಿನ? ದಿನ ಬೆಳಗಿರ್ತೆ ಬಂದ್ರೆ ಮಾರುತ್ತ ಮಲಗಿ ಹೊತ್ತ ನನ್ನ ಗುಡಿ ಮುಡಿಸ್ತದ್ನವ್ವ ನನ್ನ ಗಂಡ. ದಿನಾಲು 10 ಗಂಟೆ ತಿಂತದ್ದ, ತಾಸು ಗಂಟೆ ಒಗ್ಗದ್ನವ್ವ ನನ್ನ ಗಂಡ. ಆಹಾ, ದಿನ ಹೋಳಿ ಬಂತಪ್ಪ ಅಂದ್ರ ಬೆಳದಿಂಗದ ಕುಂದರ್ಸ್ಕೊಂಡು ಊರಾಗಿನ ಎಲ್ಲ ಹುಡುಗಿಯನ್ನ ಏನ್ ಚಂದ ಹಾಡು ಆಡ್ತದ್ದವ್ವ ನನ್ನ ಗಂಡ. ಚಲುವಾದ ಚೆನ್ನಿಗನೆ ನಲಿದಾಡುವ, ಚಲುವಾದ ಚೆನ್ನಿಗನೆ ನಲಿದಾಡುವ, ಆಡುವ ಆಡುವ ಅಂತ ಏನ್ ಚಂದ ಹಾಡಾಡ್ತದ್ನವ್ವ ನನ್ನ ಗಂಡ. ಅಯ್ಯೋ ಎಲ್ಲಕ್ಕ ಕಲ್ಲಕ್ಕ ಮಲ್ಲಕ್ಕ ನನ್ನ ಗಂಡ ಅಲ್ಲಿ ಕಂಡ್ರೆ ಬೇಗ ನನ್ನ ಮನೆ ಕೈ ಬಿಡ್ಯವ. ಅದಲ್ಲೆತ್ತೇನೋ ಹೆಂಗಾರು ಇಂತ ಗೆಳತಿಯರ ಮನೆಗೆ ಓದ್ತಾ ಇದ್ನವ. ಅದು ರಾತ್ರಿ ಆದ್ರೂ ಮಾತ್ರ ಮನಸ್ಸಿಗೊಂದು ನಮೂನೆ ಆಗ್ತೈತಿ. ಅಯ್ಯೋ ಗೆಳತಿ, ನನ್ನೆಲ್ಲ ಈ ಗೋಳು ನೋಡಿ ನನಗೆ ಹೊಟ್ಟೆ ಜಾಳಗತ್ತೈತಿ, ನಿನ್ನ ಈ ಬರಾಕತ್ತೈತಿ. ಆಹಾ, ಮಿಂಚ ನೇರಳ ಗಂಡಿನ ಹೆಣ್ಣೆ, ನಿನ್ನ ಗುಲಾಬಿ ಬಣ್ಣದ ಗಲ್ಲದ ಮೇಲೆ ನನ್ನ ದಂತ ಮುದ್ರೆಯನ್ನು ಒತ್ತಲೇ ಒಗಟು ಹೊಡೆದೇ ಇರಲ್ಲ. ಕೈ ಮುಗಿದು ಹೇಳಲ್ಲ ಗಂಡಸಲ್ಲವೇ? ನಾನು ಗಂಡಸಲ್ಲ, ನಾನು ಗಂಡಸೇ, ನಾನು ಪುರುಷ,
ಹೇಳ್ಕೊಂಡು ಹೋಗ್ಬೇಡ. ನನ್ನೊಬ್ಬನನ್ನ ಈ ಊರಾಗಿನ ಬೀಜದ ಓರಿ ಅಂತ ತಿಳ್ಕೊಂಡು ಬಿಟ್ಟು ಹೋಗೋ ಮಾರಾಯ. ನಿನ್ನ ಬೀಜದ ಹೋರಿ ಅಂತ ಬಿಟ್ಟು ಹೋಗ್ಬೇಕಾ? ಥೂ ಪಂಡ, ಹೇಳು ನಿನ್ನ ಹೆಸರೇನು? ನನ್ನ ಹೆಸರು ನೋಲಿ ಪಕ್ಕ, ನಿಮ್ಮ ಅಪ್ಪನ ಹೆಸರೇನು? ವನ್ನಿ ಕುಕ್ಕ, ನಿಮ್ಮ ಅಡ್ಡ ಹೆಸರು? ಸಕ್ರಿ ಮುಕ್ಕ. ನಿಮ್ಮದಾವ ಕುಲ? ಹೆಸರು ಎಲ್ಲದೂ ಸರಿ. ಕುಲ ಎಂತ? ಕುಲ ತಗೊಂಡು ಕುಂತ್ಕೊಂಡು ಓಣ್ಯಾಗ ಓಣ್ಯಾಗ ಅಡ್ಡಾಡ್ತಾನೆ. ಏ ಹೇಳು. ನೋಡಪ್ಪ, ನಮ್ಮದು ಕಲಬೆರಕೆ ಕುಲ. ಕಲಬೆರಕೆ ಕುಲ ಅಂದ್ರೆ ನಮ್ಮಪ್ಪ ಒಂದು ಕುಲದವನ, ಅವ್ವ ಮತ್ತೊಂದು ಕುಲದ ಹಾಕಿ, ಅವ್ರಿಬ್ಬರು ಹಿಂಗ, ನಾನು ಹಿಂಗ, ಅದಕ್ಕಾಗಿ ನಮ್ದು ಕಲಬೆರಕೆ ಕುಲ ಹಂಗ. ನಿನ್ನ ಹೆಂಡತಿ ಹೆಸರೇನು? ಪರಪುರುಷನ ಮುಂದೆ ನನ್ನ ಧರ್ಮ ಪತ್ನಿ ಹೆಸರನ್ನು ಹೇಳಲಾರೆ. ನಾನು ಬಿಡಲಾರೆ ಬಿಡಲಾರೆ ಬಿಡಲಾರೆ. ಕತ್ತಿ ಕಿತ್ತಿ ಬಿಡಲಾರೆ ಅಂತ ಹೇಳ್ತಾನ ನೀವು. ನಮ್ಮನೆ ಕದವಂತ ಕತ್ತಿ ಆದ್ರೆ ಯಾವಾಗ ಬೇಕಾವ ಹೇಳು. ಅಗ್ಗಿ ನೋಡಲು ಮಧ್ಯೆ ಬರ್ತಾಳ ಮದಾಂಸಿ. ಹಾಗಂದ್ರೆ ಒಗಟಾಕಿ ಹೇಳ್ತಿ ಅಷ್ಟೇ. ಏನಪ್ಪ ಒಗಟು ಬೇಡ, ಹಾಗೆ ಹೇಳು. ಮದಾಂಸಿ ಮದೌಸಿನ ಮದೌಸಿ ಎಂಬ ಒಬ್ಬ ಅರಮನೆ ದಾಸಿ ಒಬ್ಬಳಿರೋಳಲ್ಲ, ಹೌದಾ ಕುಲ? ನೋಡಪ್ಪ, ಅವಳು ಸಹ ಕಲಬೆರಕೆ ಕುಲನ. ಅಂತ್ಯಂತೆ ಕೂಡಿದ್ರೆ ಮಾತ್ರ ಮನೆಯಲ್ಲಿ ತಾಳಿಗಳು ಬಿಡ್ತಾರಂತ. ಆದ್ದರಿಂದ ನನಗೂ ಈ ಮದಾಂಸಿಗೂ ಮದೌಸಿನ